ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸುಷ್ಮಿತಾ ನಟರಾಜ್. ಉತ್ತಮ ಬದುಕಿನ ಆಸೆಯೊಂದಿಗೆ ವಿದೇಶಕ್ಕೆ ಹೋದವನು ಕೇವಲ 30 ದಿನಗಳಲ್ಲಿ ಗಲ್ಲು ಶಿಕ್ಷೆಗೆ ಕೈದಿಯಾಗಿದ್ದ. ಹೌದು, ಕೇರಳದಲ್ಲಿ ಆಟೋ ಓಡಿಸ್ತಾ ಇದ್ದಂತಹ 26 ವರ್ಷದ ಯುವಕ ಅಬ್ದುಲ್ ರಹೀಂ ತನ್ನ ಬಡ ಕುಟುಂಬಕ್ಕೆ ಉತ್ತಮ ಜೀವನ ನೀಡಬೇಕು ಎಂಬ ಹಂಬಲದಿಂದ ಆತ ಸಾಲ ಮಾಡಿ ಸೌದಿ ಅರೇಬಿಯಾಕ್ಕೆ ಹೋಗಿರ್ತಾನೆ. ಸೌದಿಗೆ ಹೋದ ರಹೀಂಗೆ ಅಲ್ಲಿನ ಪ್ರಯೋಜಕರೊಬ್ಬರ ಮನೆಯಲ್ಲಿ ಡ್ರೈವರ್ ಮತ್ತು ಕೇರ್ ಟೇಕರ್ ಕೆಲಸ ಸಿಕ್ಕಿರುತ್ತೆ. ಆತ ನೋಡ್ಕೊಳ್ಬೇಕಾದಂತಹ ಹುಡುಗ ತೀವ್ರ ಅನಾರೋಗ್ಯದಿಂದ ಬಳಲ್ತಿದ್ದ. ಉಸಿರಾಡಲು ಮತ್ತು ಆಹಾರ ಸೇವಿಸಲು ಸಹ ಆತನ ಕುತ್ತಿಗೆಗೆ ಕೃತಕ ಯಂತ್ರವೊಂದನ್ನ ಅಳವಡಿಸಲಾಗಿತ್ತು. ಇನ್ನು ರಹೀಂ ಸೌದಿಗೆ ಬಂದು ಇನ್ನೂ ಸಹ 1 ತಿಂಗಳು ಸಹ ಆಗಿರಲಿಲ್ಲ. ಅದು ಡಿಸೆಂಬರ್ 2026ರಲ್ಲಿ ನಡೆದಂತಹ ಘಟನೆ ಇದು. ರಹೀಂ ಕಾರ್ ಓಡಿಸಬೇಕಾದ್ರೆ ಆ ಹುಡುಗ ಹಿಂದೆ ಕುಳಿತಿರ್ತಾನೆ. ಆದಿ ಮಧ್ಯದಲ್ಲಿ ಇದ್ದಕ್ಕಿದ್ದಂತೆ ಆತನ ಕುತ್ತಿಗೆಯಲ್ಲಿದ್ದಂತಹ ಉಸಿರಾಟದ ಯಂತ್ರ ಕಳಚಿಕೊಂಡ ಕಾರಣ ಆ ಹುಡುಗ ಉಸಿರುಗಟ್ಟಿ ಮೃತಪಟ್ಟಿರ್ತಾನೆ. ಅದು ಕೇವಲ ಒಂದು ಆಕಸ್ಮಿಕ ಅಪಘಾತ ಆಗಿರುತ್ತೆ ಅಷ್ಟೇ. ಆದ್ರೆ ಈ ಘಟನೆ ರಹೀಂ ಬದುಕನ್ನ ನರ್ಕ ಮಾಡ್ಬಿಡುತ್ತೆ. ಇನ್ನು ಈ ಹುಡುಗನ ಸಾವಿನ ಆರೋಪದ ಮೇಲೆ ರಹೀಂನನ್ನ ಬಂಧಿಸಿರ್ತಾರೆ. ಸುದೀರ್ಘವಾಗಿ ವಿಚಾರಣೆಯ ನಂತರ ಸರಿಸುಮಾರು 2018ರಲ್ಲಿ ಸೌದಿ ನ್ಯಾಯಾಲಯ ಆತನಿಗೆ ಗಲ್ಲು ಶಿಕ್ಷೆಯನ್ನ ವಿಧಿಸಿತ್ತು. ಇತ್ತ ಕೇರಳದ ಹಳ್ಳಿಯಲ್ಲಿ ಮಗನಿಗಾಗಿ ಕಾಯ್ತಾ ಇದ್ದಂತಹ ವೃದ್ಧ ತಂದೆ ತಾಯಿ ಕಣ್ಣೀರು ನಿಲ್ತಾನೆ ಇರಲಿಲ್ಲ. ಸಾಯುವ ಮುನ್ನ ಮಗನನ್ನ ಒಮ್ಮೆ ಆದ್ರೂ ನೋಡ್ಬೇಕು ಎಂಬುದು ಆಕೆಯ ಕೊನೆ ಆಸೆ ಆಗಿತ್ತು. ಅಲ್ಲಿನ ಕಾನೂನಿನ ಪ್ರಕಾರ ಗಲ್ಲು ಶಿಕ್ಷೆಯಿಂದ ಪಾರಾಗಲು ಒಂದೇ ಒಂದು ದಾರಿ ಇತ್ತು, ಅದುವೇ ಬ್ಲಡ್ ಮನಿ. ಮೃತ ಹುಡುಗನ ಕುಟುಂಬಸ್ಥರು ರಹೀಂನನ್ನ ರಕ್ಷಿಸಲು ಒಪ್ಪಿ ಹಣದ ಬೇಡಿಕೆಯನ್ನ ಇಟ್ಟಿರ್ತಾರೆ. ಆ ಮೊತ್ತ ಸಣ್ಣದೇನಲ್ಲ, ಬರೋಬ್ಬರಿ 34 ಕೋಟಿ ರೂಪಾಯಿ ಹಣವನ್ನ ಸೌದಿಗೆ ನೀಡಬೇಕಾಗಿರುತ್ತೆ. ಒಂದು ಬಡ ಕುಟುಂಬಕ್ಕೆ ಇದು ಎಂದೂ ಸಹ ಊಹಿಸಲು ಸಾಧ್ಯವಿಲ್ಲದ ಮೊತ್ತ ಆಗಿತ್ತು. ಆದ್ರೆ ಆ ಕ್ಷಣದಲ್ಲಿ ಒಂದು ಅದ್ಭುತ ಪವಾಡವೇ ನಡೆದಿರುತ್ತೆ. ಜಗತ್ತಿನಾದ್ಯಂತ ಇದ್ದಂತಹ ಮಲಯಾಳಿಗಳು, ಕಾರ್ಮಿಕರು, ವಿದ್ಯಾರ್ಥಿಗಳು ಮತ್ತು ಅಪರಿಚಿತರ ಮನವಿಯಂತೆ ಒಂದು ಹೆಸರಿನಲ್ಲಿ ಅಂದ್ರೆ ಸೇವ್ ಅಬ್ದುಲ್ ರಹೀಂ ಎಂಬ ಆಪ್ ಅನ್ನ ಸೃಷ್ಟಿಸಿ ಸಾರ್ವಜನಿಕವಾಗಿ ಹಣವನ್ನ ಸಂಗ್ರಹಿಸಲಾಗಿರುತ್ತೆ. ಇಡೀ ಕೇರಳ ಒಂದಾಗಿ ಕೇವಲ ಕೆಲವು ದಿನಗಳಲ್ಲಿ ಸಂಪೂರ್ಣವಾಗಿ 34 ಕೋಟಿ ರೂಪಾಯಿಯನ್ನ ಒಟ್ಟುಗೂಡಿಸಿ ಸೌದಿಗೆ ತಲುಪಿಸಿರ್ತಾರೆ. ಇನ್ನು ಹಣ ಪಾವತಿಯಾದಂತಹ ನಂತರ ಅಂದ್ರೆ 2024ರಲ್ಲಿ ಆತನ ಗಲ್ಲು ಶಿಕ್ಷೆಯನ್ನ ರದ್ದುಗೊಳಿಸಿ ಜೈಲಿನ ಅವಧಿಯನ್ನ ಮುಗಿಸಿದಂತಹ ನಂತರ ಅಬ್ದುಲ್ ರಹೀಂ ಸಂಪೂರ್ಣವಾಗಿ ಮುಕ್ತನಾಗಿರ್ತಾನೆ. ಇನ್ನು ಇತ್ತೀಚೆಗೆ ಅಂದ್ರೆ ಮೇ 28, 2026ರಂದು ರಹೀಂ ಕೇರಳದ ವಿಮಾನ ನಿಲ್ದಾಣಕ್ಕೆ ಬಂದಿಳಿದಾಗ ಇಡೀ ನಾಡೆ ಕಣ್ಣೀರಿಟ್ಟಿತ್ತು ಅಂತಾನೆ ಹೇಳ್ಬೋದು. ಯಾಕೆ ಅಂತ ಅಂದ್ರೆ ಜೈಲಿನಿಂದ ನೇರವಾಗಿ ಬಂದ ರಹೀಂ ನೇರವಾಗಿ ತಾಯಿಯ ಮಡಿಲನ್ನ ಸೇರಿರ್ತಾನೆ. ಒಟ್ಟಾರೆ ಒಂದು ಸಣ್ಣ ಅಪಘಾತ ಆತನ ಜೀವನದ 20 ವರ್ಷಗಳನ್ನ ಕಸಿದುಕೊಂಡಿತ್ತು. ಜನರ ಒಗ್ಗಟ್ಟು ಮತ್ತು ಪ್ರೀತಿ ಆತನನ್ನ ಸಾವಿನ ದವಡೆಯಿಂದ ಮರಳಿ ತಾಯಿಯ ಬಳಿಗೆ ತಂದಿತ್ತು. ನಾವೆಲ್ಲರೂ ಒಂದಾಗಿ ನಿಂತ್ರೆ ಏನು ಬೇಕಾದರೂ ಸಾಧಿಸಬಹುದು ಎಂಬುದಕ್ಕೆ ಇದೊಂದು ಸಾಕ್ಷಿ. ಒಟ್ಟಾರೆಯಾಗಿ ಈ ಸ್ಟೋರಿಯನ್ನ ಕೇಳಿದ ಮೇಲೆ ನಿಮಗೇನ್ ಅನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಇದಾಗಿತ್ತು ಈ ಕ್ಷಣದ ಸುದ್ದಿ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೀವು ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.